ಲೇಡೀಸ್ ಅಂಡ್ ಜೆಂಟಲ್ಮನ್, ಈಗ ಕರ್ನಾಟಕದಲ್ಲಿ ರಾಜಕೀಯ ಮುಖ್ಯಮಂತ್ರಿ ಹುದ್ದೆಯ ಬದಲಾವಣೆ, ಸಿದ್ದರಾಮಯ್ಯನವರು ಬಿಟ್ಟು ಕೊಡಲೇಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವ ಚರ್ಚೆಗಳೇನು ನಡೀತಾ ಇದೆಯಲ್ಲ, ಈ ಚರ್ಚೆಗಳ ನಡುವೆಯೇ ಆನೆ ನಡೆದಿದ್ದೇ ದಾರಿ ಅನ್ನೋ ಗಾದೆ ಮಾತು ಸ್ವಲ್ಪ ಬದಲಾಗಿದೆ. ಈಗ ಟಗರು ನಡೆದಿದ್ದೇ ದಾರಿ ಅನ್ನೋ ಥರ ಆಗಿದೆ. ಸಿದ್ದರಾಮಯ್ಯನವರು ಕೊಟ್ಟಿರುವ ಏಟಿಗೆ ಡಿ ಕೆ ಶಿವಕುಮಾರ್ ತತ್ತರಗೊಂಡಿದ್ದಾರೆ. ಅರ್ಥಾತ್ ಶಸ್ತ್ರತ್ಯಾಗದ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಸಹೋದರ. ಹಾಗಾದರೆ ಡಿ ಕೆ ಸುರೇಶ್ ಶಸ್ತ್ರತ್ಯಾಗ ಅಂತ ಹೇಳೋ ಹಿಂದಿನ ಕಾರಣ, ನಿಗೂಢ ಕಾರಣವನ್ನು ನಾನಿವತ್ತು ಹೇಳ್ತೀನಿ. ಫೋಕಸ್ ಟುಡೇನಲ್ಲಿ ಡಿ ಕೆ ಶಿವಕುಮಾರ್ ಅವರ ಟಾರ್ಗೆಟ್ ಮಿಸ್ ಆಗಿದೆಯಲ್ಲಿ, ಡಿ ಕೆ ಶಿವಕುಮಾರ್ ಯಾವ ಕಾರಣಕ್ಕೆ ಹಿನ್ನಡೆಯಾಯಿತು, ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ಇದ್ದ ಶಾಸಕರು ಉಲ್ಟಾ ಹೊಡೆದಿದ್ಯಾಕೆ, ಉಲ್ಟಾ ಹೊಡೆದವರು ಯಾರ್ಯಾರು, ಈ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಕೆ ಎನ್ ರಾಜಣ್ಣ ಒಂದು ಕಿಡಿ ಹಚ್ತಾರೆ ಆಗಸ್ಟ್ನಲ್ಲಿ, ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ. ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ರಾಷ್ಟ್ರೀಯ ವಾಹಿನಿಗೆ ಒಂದು ಸಂದರ್ಶನ ಕೊಡ್ತಾರೆ. ಅದರಲ್ಲಿ ನಮ್ಮಲ್ಲಿ ಒಪ್ಪಂದ ಆಗಿದೆ, ಮುಖ್ಯಮಂತ್ರಿಗಳು ಅವರ ಸ್ಥಾನವನ್ನು ಬಿಟ್ಟು ಕೊಡ್ತಾರೆ, ಹೈಕಮಾಂಡ್ ನನ್ನನ್ನು ಮುಖ್ಯಮಂತ್ರಿ ಮಾಡುತ್ತೆ ಅಂತ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಹೊತ್ಕೊಂಡಂಥ ಬೆಂಕಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಜ್ವಾಲೆಯಾಗಿ ಉರಿಲಿಕ್ಕೆ ಶುರುವಾಗುತ್ತೆ. ಒಂದು ಹಂತದಲ್ಲಿ ಚರ್ಚೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ, ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಡೇಟ್ ಕೂಡ ಫಿಕ್ಸ್ ಆಗಿಬಿಡುತ್ತೆ. ಒಂದಲ್ಲ, ಎರಡಲ್ಲ, ಮೂರು ಡೇಟ್ಗಳು. ಆ ಡೇಟ್ಗಳಲ್ಲಿ ಅವರು ಹೇಳಿರೋ ಥರ ಮುಖ್ಯಮಂತ್ರಿ ಬದಲಾವಣೆಯಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಹಾಕ್ತಾ ಇರುವಂಥ ಪಟ್ಟಗಳನ್ನು ಒಂದೊಂದಾಗಿ ಸಿದ್ದರಾಮಯ್ಯ ಯಾವ ರೀತಿ ಲೀಲಾಜಾಲವಾಗಿ ಆ ಪ್ರಶ್ನೆಗಳನ್ನು ಹಾಗೆ ಯಾರಿಗೂ ಗೊತ್ತಾಗದ ಹಾಗೆ ಪ್ರಶ್ನೆಗಳನ್ನಾಗಿಯೇ ಉಳಿಸಿದ್ದಾರೆ ಅನ್ನೋದಕ್ಕೆ ಹಲವಾರು ನಿದರ್ಶನಗಳಿದ್ದಾವೆ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ, ಶಾಸಕರ ಸಭೆ ಆಯಿತು, ಡಿನ್ನರ್ ಮೀಟಿಂಗ್ ಆಯಿತು. 18 ಜನ ಶಾಸಕರು ಅಕ್ಕಪಕ್ಕದಲ್ಲಿ ನಿಂತು ಫೋಟೋ ತೆಗೆಸಿದ್ರು. 40 ಶಾಸಕರು ನಾವಿದ್ದೀವಿ, 60 ಶಾಸಕರ ಸಂಖ್ಯೆಗೆ ಈ ಬಲ ಏರುತ್ತೆ ಅಂತ ಹೇಳಿದರು. ಆದರೆ ಧೀಮಂತ ನಾಯಕ ಸಿದ್ದರಾಮಯ್ಯ, ಸಂಘಟನಾ ಛತ್ರ ಡಿ ಕೆ ಶಿವಕುಮಾರ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಯಾವ ರೀತಿ ಏಟ್ ಕೊಟ್ಟಿದ್ದಾರೆ ಅಂದರೆ, ಸಿದ್ದರಾಮಯ್ಯ ಕೊಟ್ಟಿರೋ ಏಟ್ಗೆ ಡಿ ಕೆ ಶಿವಕುಮಾರ್ ಅಕ್ಷರಶಃ ಸೈಲೆಂಟ್ ಆಗೋ ಥರ ಆಗಿದೆ. ಸಿದ್ದರಾಮಯ್ಯನವರು ಶಾಸಕರ ಬಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿ ಕೆ ಶಿವಕುಮಾರ್ಗೆ ಸರಿಯಾಗಿ ಅಂಕಿ ಅಂಶಗಳ ಸಮೇತ, ದಾಖಲೆಗಳ ಸಮೇತ ತಿರುಗೇಟನ್ನು ಕೊಟ್ಟಿದ್ದಾರೆ. ಪರಿಣಾಮ ಡಿ ಕೆ ಶಿವಕುಮಾರ್ ಟಾರ್ಗೆಟನ್ನು ಮಿಸ್ ಮಾಡ್ಕೊಂಡಿದ್ದಾರೆ. ಎಸ್ ವೀಕ್ಷಕರೇ, ಈ ಅಧಿಕಾರ ಹಸ್ತಾಂತರ ಅಂತ ಮಾತುಗಳು ಕೇಳಿದಾಗಲೆಲ್ಲ ಎರಡು ರೀತಿಯ ಚರ್ಚೆಗಳು ಹುಟ್ಟಾಗ್ತಾ ಇದ್ರು. ಮೊದಲನೇದು, ಶಾಸಕರ ಬಲ ಇರೋದು ಸಿದ್ದರಾಮಯ್ಯನವ್ರಿಗೆ ಅನ್ನುವಂಥದ್ದು. ಮತ್ತೊಂದು, ಹೈಕಮಾಂಡ್ ಒಲವಿರೋದು ಡಿ ಕೆ ಶಿವಕುಮಾರ್ಗೆ ಅನ್ನುವಂಥದ್ದು. ಹೈಕಮಾಂಡ್ನ ನೀಲಿ ಕಣ್ಣಿನ ಹುಡುಗ ಡಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿಯವರ ಮಾನಸ ಪುತ್ರ ಅಂತ ಹೆಸರಾಗಿದ್ರು. ಪ್ರಿಯಾಂಕಾ ವಾದ್ರಾ ಅವರಿಗೆ ನೆಚ್ಚಿನ ಬಂಟ ಅನ್ನೋ ಥರ ಡಿ ಕೆ ಶಿವಕುಮಾರ್ ಇದ್ರು. ರಾಹುಲ್ ಗಾಂಧಿಯವರಿಗೂ ಮೆಚ್ಚಿನ ಶಿಷ್ಯ ಅನ್ನೋ ಥರ ಡಿ ಕೆ ಶಿವಕುಮಾರ್ ಇದ್ರು. ಆದರೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಎಂಟ್ರಿ ಆದಮೇಲೆ ಡಿ ಕೆ ಶಿವಕುಮಾರ್ ಎರಡನೇ ಲೈನಿಗೆ ಹೋದರು. ಮೊದಲನೇ ಲೈನಿಗೆ ಬಂದಿದ್ದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ಅಹಿಂದ ತತ್ವ, ಕಾಂಗ್ರೆಸ್ನ ತತ್ವ ಎರಡೂ ಒಂದೇ ಇರುವಂಥದ್ದು. ಸಿದ್ಧಾಂತ ಅಂತ ಬಂದಾಗ ಯಾವುದೇ ರಾಜಿ ಆಗದೆ ಇರುವಂತಹ ಪ್ರಭಾವವನ್ನು ಉಳಿಸ್ಕೊಂಡು ಬಂದಿರೋದು ಸಿದ್ದರಾಮಯ್ಯನವರು. ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ತತ್ವ ಸಿದ್ಧಾಂತಗಳ ಬಗ್ಗೆ ಪ್ರಶ್ನೆಗಳು ಹಲವಾರಿದೆ. ಆ ಪ್ರಶ್ನೆಗಳು ಈಗ ಬೇಡ. ಆದರೆ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ವಿಚಾರ ಅಂತ ಬಂದಾಗ ಯಾರು 18 ಜನ ಶಾಸಕರು, ಅದರಲ್ಲಿ 2 ಮಂತ್ರಿಗಳು ಕೂಡ, ಡಿ ಸುಧಾಕರ್ ಹಿರಿಯೂರು, ಮಂಕಾಳು ವೈದ್ಯ ಭಟ್ಕಳ ಸೇರಿದಂತೆ 18 ಜನರ ಶಾಸಕರಲ್ಲಿ ಅರ್ಧದಷ್ಟು ಜನ ಈಗ ಉಲ್ಟಾ ಹೊಡೆದಿದ್ದಾರಂತೆ. ಅರ್ಧದಷ್ಟು ಜನರ ವಿರುದ್ಧ ಯಾವ ರೀತಿ ಪ್ರತಿಭಟನೆ ವ್ಯಕ್ತವಾಗ್ತಾ ಇದೆ ಅಹಿಂದ ಸಮುದಾಯದ್ದು, ಎಚ್ಚೆತ್ತುಕೊಂಡಂಥ ಶಾಸಕರು ಈಗ ಉಲ್ಟಾ ಹೊಡೆದಿದ್ದಾರಂತೆ, ಜಂಪಿಂಗ್ ಸ್ಟಾರ್ಗಳಾಗಿದ್ದಾರಂತೆ. ಡಿ ಕೆ ಶಿವಕುಮಾರ್ ಬಣದಿಂದ ಸಿದ್ದರಾಮಯ್ಯನವ್ರ ಬಣ, ಸಿದ್ದರಾಮಯ್ಯನವ್ರ ಬಣದಲ್ಲಿದ್ದಂಥವರು ಡಿ ಕೆ ಶಿವಕುಮಾರ್ ಬಣ. ಈ ರೀತಿಯ ಆಗಿರುವಂಥ ಏಟಿಗೆ, ಸಿದ್ದರಾಮಯ್ಯನವರು ಕೊಟ್ಟಿರುವ ಏಟಿಗೆ
ಡಿ.ಕೆ. ಶಿವಕುಮಾರ್ ಸಹೋದರ ಮೊನ್ನೆ ಶಸ್ತ್ರತ್ಯಾಗದ ಮಾತುಗಳನ್ನಾಡಿದ್ದಾರೆ. ಶಸ್ತ್ರಗಳಿದ್ರೆ ತಾನೇ ತ್ಯಾಗ ಮಾಡಕ್ಕೆ ಅಂದಿದ್ದಾರೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಇಲ್ಲಿ ಶಸ್ತ್ರತ್ಯಾಗ ಮಾಡಿದ್ರಾ? ಅಂದುಕೊಂಡಂತೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಇರೋ ಸವಾಲುಗಳೇನು? ಅಂದುಕೊಂಡಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ತಾರ? ಹೈಕಮಾಂಡ್ ಇವರಿಬ್ಬರ ಮಧ್ಯದಲ್ಲಿ ಯಾವ ರೀತಿಯ ಸೂತ್ರವನ್ನು ಮುಂದಿಡುತ್ತೆ? ಕಾದು ನೋಡಬೇಕಿದೆ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.